ನೀವು ಭಾಳ ಬಾರ್ ಅಂದಿದ್ದನ ನಮ್ಮ ಅಣ್ಣಂಬಲ್ಲಿ ಗಾಡಿಗಳು ಬಕ್ಕೊಳವ ಅಂತ ಕಾರ್ಗಳು ಯಾವ್ದು ಭೀ ವೆಹಿಕಲ್ ಆಗಲಿ ಇಲ್ಲಿ ನೋಡ್ರಿ ಯಾವ್ಯಾವ ಮಾರವ ತೋರಿಸ್ತಾ ಬಂದ ನೋಡ್ರಿ ಭೈ ಫೈನಲಿ ಊರಿಗೆ ಇಂಟರ್ನ್ಶಿಪ್ಪು ಫೈನಲಿ ಮಾಡಿದ ಎಲ್ಲಿ ಅಂದ್ರೆ ಬೆಂಗ್ಳೂರ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀವು 2 ದಿನ ಐತೆ ನೋಡ್ತಿರ್ಬೇಕು. ನಾ ಇಲ್ಲೇ ಇದ್ದ ಬೀದರ್ದಾಗೆ. ಅದು ಇಂಟರ್ನ್ಶಿಪ್ ಇವತ್ತು ಲಾಸ್ಟ್ ಡೇಟ್ ಅದ 10 ಜನವರಿ. ಇವತ್ತಿನ ಡೇಟ್ದಾಗ ಫೈನಲ್ ಮಾಡಿ ಪೇಮೆಂಟ್ ಮಾಡ್ಬೇಕಾಯ್ತದು. ಇಫ್ ನಾ ಬೆಂಗ್ಳೂರ್ಗೆ ಮಾಡತ್ತೆ ಇಲ್ಲ 17,700 ರೂಪಾಯಿ ಪೇಮೆಂಟ್ ಮಾಡ್ಬೇಕೇ ಆಯ್ತದೆ ಇವತ್ತಿನ ಡೇಟ್ದಾಗ. ಈಗ ಆ ಡಿಸಿಷನ್ ನನ್ನ ಮೇಲೆ ಬಿಟ್ಟಿಂದದ. ರಾತ್ರಿ ಇವಾಗನ ನಂಬಿಲ್ಲ, ನೀವು ನಂಬಲ್ರಿ. ನಂಗೆ 12 12:30 ಮಕ್ಕೊಂಡಿದ್ದೆ. ತೀನಕ್ಕೆ ಎಚ್ಚರಿಕೆಗೆ ಅದ್ರ 5:30 ಮಕ್ಕೊಂಡಿದ್ದೆ. ಇದೇ ಅಂದ್ರೆ ನಿದ್ದೆನೇ ಹೊಂಟಿದ್ದಿಲ್ಲ. ಅಚಾನಕ್ ಎಚ್ಚರಿಕೆ ಆಯಿತು, ಏನು ಮಾಡಲಿ ಇಂಟರ್ನ್ಶಿಪ್ ಅಂತ. ಈಗ ಫೈನಲ್ ಮಾಡಿದ ಮಾಡಿರ್ಲತ್ತ ಬೆಂಗ್ಳೂರ್ಗೆ. ಯಾಕಂದ್ರೆ ಬೆಂಗ್ಳೂರ್ಗೆ ಮಾಡ್ಬಾರ್ದಂತ ಯಾಕಂದ್ರೆ ಅನ್ಬೇಕಂದ್ರು ಒಂದೇ ರೀಸನ್ದಿಂದ. ಈಗೂ ನಾ ಅಲ್ಲಿ ಹೋಯ್ತಾ ಭೀ ರೊಕ್ಕ ಭೀ ಒಂದು ಟೈಮಿಗೆ ಅಡ್ಜಸ್ಟ್ ಮಾಡ್ತಾ ಅಂದ್ರೆ ಮನೆ ಮಾಡ್ತಾರೆ ಮಮ್ಮಿ. ನಾ ಓದ್ತಾ ಖರೆ ನೆನಪಿರ್ತದಿಲ್ಲ, ನೆನಪಿನ ಶಕ್ತಿ ಅದ್ರ ಮೇಲೆ ಡಿಪೆಂಡ್. ಅಂದ್ರೆ ಹಿಂಗೆ ಅನ್ಸ್ಲತ್ತು ಮಾಡಲೇಬೇಡ ಅಂತ ಕನ್ಫ್ಯೂಸ್ ಇದ್ದ. ಬೇರೆದು ಮಾಡೋದಿದ್ರು ಒಂದು 3,000 5,000 7-8 ಮುಗ್ದೈತದ ಅಂತ ತಿಳ್ಕೊರಿ. ಅದು ಭೀ 2-3 ಗಂಟೆ ಡೈಲಿ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇರ್ತಾವ, ಅದಕ್ಕೆ ಟೈಮ್ ಕೊಡ್ಬೇಕಾಯ್ತದೆ. ಇಂಟರ್ನ್ಶಿಪ್ ಕಡಿಂದೆ ಅಂದ್ರೆ ಇದು ಮಾಡ್ರೆ ಓಕೆ ಅದ. ಈಗ ನಾವು ಮಾಡ್ತೇವೆ ಏನರ ಕಲಿತೇವೆ ಹೊಸದಂತ ಅಂದ್ರೆ ಬೆಂಗ್ಳೂರ್ಗೆ ಮಾಡ್ಬೋದು. ನೋಡ್ತಾ ಈಗ ಟೈಮು 9 ಆಗ್ಲತ್ತದ. ಒಂದು 10-15 ಮಿನಿಟ್ ಕಮ್ಮಿ ಅದ. ಜಲ್ದಿನೇ ಇದ್ದಿದ್ದ. ಮತ್ತು ಭೀ ಇಲ್ಲಾಂದ್ರೆ ಇಲ್ಲಿ ಬಂದಂದ್ರೆ ಎಚ್ಚರಿಕೆನೇ ಆಗಲ್ಲ. ಕ್ಲಾಸ್ಗಳು ಇದ್ದು ಅಂದ್ರೆ ಭೀ ಎಚ್ಚರಿಕೆ ಆಗಲ್ಲ. ನೋಡ್ರಿ ಏನಿತ್ತು ನಿಮಗೆ ಹೇಳ್ತಾ ಡೈರೆಕ್ಟ್ ಫೈನಲ್ಲು ಪೇಮೆಂಟ್ ಮಾಡಪ್ಪರಿ ಅವೆಲ್ಲ ಹೇಳ್ತಂತ ತಿಳ್ಕೊರಿ. ಅಂದ್ರೆ ತೋರಿಸ್ಲಿಕ್ಕೆ ಹಿಂಗೆಲ್ಲ ಆಯ್ತದ ನೋಡ್ರಿ. ಈಗ ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದೆ ಇವತ್ತಿಂದು. ನೀವು ಭಾಳ ಬಾರ್ ಅಂದಿದ್ದನ ನಮ್ಮ ಅಣ್ಣಂಬಲ್ಲಿ ಗಾಡಿಗಳು ಬಕ್ಕೊಳವ ಅಂತ ಕಾರ್ಗಳು ಯಾವ್ದು ಭೀ ವೆಹಿಕಲ್ ಆಗಲಿ ಇಲ್ಲಿ ನೋಡ್ರಿ ಯಾವ್ಯಾವ ಮಾರವ ತೋರಿಸ್ತಾ. ಇಫ್ ನಿಮಗೆ ಪಸಂದ್ ಇತ್ತಂದ್ರೆ DM ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. ಈಗ ಇದದ ನೋಡ್ರಿ ಬೊಲೆರೋ. ಈಗ ಇದು ಭೀ ಅದ ನೋಡ್ರಿ ಹೊಸದು. ಇದು ಫ್ಯಾಮಿಲಿ ಕಡೆಯಿಂದ ಮಸ್ತ್ ಅದ ನೋಡ್ರಿ. ಈಗ ಸದ್ದ ಇದರ ಅಣ್ಣ ಮಾರ್ತಾನೋ ಇಲ್ಲೋ ಗೊತ್ತಿಲ್ಲ. ಅರವದು ಇವು ಬೈಕ್ಗಳವ, ಇವೇನಿಲ್ಲ ಮಾರವ. ಅಣ್ಣನ ಫೇವ್ರೇಟ್ ಬೊಲೆರೋ ಅಂದ್ರೆ ಇದು ನೋಡ್ರಿ. ಎಷ್ಟು ಭಾರಿ ಮಾಡ್ತಾನೆ ನೋಡ್ರಿ ನಮ್ಮ ಅಣ್ಣ. ಇದ್ರಾಗ ದಾಂಡೇಲಿ ಮತ್ತು ಗೋವಾ ಟ್ರಿಪ್ ಹೊಡೆದು ಬಂದಾರ ಅವ್ರು. ಅಂದ್ರೆ ಅಷ್ಟು ಭಾರಿ ಮಾಡಿರಿ ನೋಡ್ರಿ. ಎಲ್ಲಿ ಭೀ ಹೋಗಪ್ಲೆ ಟ್ರಿಪ್ಪಿಗೂ ಲೈಕ್ ಓಟ್ ಮಸ್ತ್ ಮಾಡ್ಯಾನ. ಅಣ್ಣನ ಫೇವ್ರೇಟ್ ಅದು ಗಾಡಿದ, ಅದು ಬೊಲೆರೋ. ಫ್ರೆಶ್ ಆಗಿ ಬರ್ತದೆ. ನಾವು ನಾಷ್ಟ ಮಾಡಿ ಕಾಲೇಜ್ಗೆ ಹೋಗೋ ಪರಿ ಸಿಗ್ತಿಲ್ಲ ಅಂದ್ರೆ ಕಾಲೇಜ್ದಾಗ ಸಿಗ್ತದೆ. ಈ ಇಂಟರ್ನ್ಶಿಪ್ ಕಾಲಾಗ ಭಾಳ ಮಂದಿ ಫೋನ್ ಹಚ್ಚಿದೆ ನೋಡ್ರಿ. ಅಂದ್ರೆ ನಮ್ಮದು ರಿಲೇಟಿವ್ ಅಂದ್ರೆ ಮಂದಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮದು ಭೌಜಿ ಅಂತ ತಿಳ್ಕೊರಿ, ಅಕ್ಕ ಅಂತ ತಿಳ್ಕೊರಿ, ಅಣ್ಣದೇರ್ ಅಂತ ತಿಳ್ಕೊರಿ. ನಮ್ಮದು ದುಬೈ ಹಣ್ಣು ಅಂದ್ರೆ ಹೋಗಿನಿಲ್ಲ. ಅವನಿಗೆ ಸುದ್ದ ಪರೇಶಾನ್ ಮಾಡಿಕ್ಕಿದ. ಬಾರ್ ಫೋನ್ ಹಚ್ಚಿ ವಾಯ್ಸ್ ಕಾಲು ಮೆಸೇಜ್ ಮಾಡಿ ಅಂದ್ರೆ ಸೀರಿಯಸ್ ಇದ್ದಲ್ಲ ಬೈ. ಯಾರ ಥೋಡೆ ನೂಕರು ಮೋಟಿವೇಟ್ ಮಾಡ್ರು ನಾವು ಭೀ ಮಾಡ್ಬೇಕು ಅನ್ನಿಸ್ತದೆ ಅಂತ ತಿಳ್ಕೊರಿ. ಈ ತನ ಏನರ 15-20 ಮಿನಿಟ್ ಐತಿ. ನಮ್ಮ ಭೌಜಿ ಹಚ್ಚಿರು ಮಾಡು ಅಂತಂದರು. ಡನ್ ಮಾಡ್ತಾ ಜರ ಪೇಮೆಂಟು ಇವತ್ತಿನ ಹಿಡ್ದಾಗ ಅಡ್ಜಸ್ಟ್ ಮಾಡ್ಬೇಕಾಯ್ತು. ಮಾಡ್ತಾ ಹೆಂಗಾರ ಮಾಡ್ತಾ ಚುಬ್ಬಿ ಬಿಡ್ಲಾ ಬಂದೆ ನೋಡ್ರಿ. ಮತ್ತೆ ಬೊಲೆರೋನ ಚುಬ್ಬಿದ ಏನೋ ಪೇರೆಂಟ್ಸ್ ಮೀಟಿಂಗ್ ಅದ ಅಂತ. ಆಮೇಲೆ ಎಲ್ಲೋ ಹೋಗ್ಬೇಕಂತ ಗ್ರೌಂಡಿಗೂ ಇವ್ರು ಹೋಯ್ತಾರೆ. ರೆಡಿ ಚುಬ್ಬಿ ಈಗ ಹೋಯ್ ಚುಬ್ಬಿ ತಗೋ ಬಾಯ್. ಈಗ ಬಿಟ್ಟೆ ನೋಡ್ರಿ ಚುಬ್ಬಿಗೂ. ನಾನು ಹಿಡಿದ ಇಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಎಲ್ಲೋಯ್ತೋ ಕನ್ಫರ್ಮ್ ಇಲ್ಲ. ಫ್ರೆಂಡ್ಸ್ ಬಂದೆ ನೋಡ್ರಿ ಕಾಲೇಜ್ಗೂ. ಎಲ್ಲ ಇಂಟರ್ನ್ಶಿಪ್ ಹಿಂದೆ ನೋಡಕ್ಕೆ ಪೂರ ನಾವೇ ಹೆಚ್ಚಿಗೆ ಮಾತಾಡಲ್ಲ, ಹೆಚ್ಚಿಗೆ ಬ್ಲಾಗ್ ಮಾಡಲ್ಲ ಕಾಲೇಜ್ದಾಗ. ಮತ್ತೆ ಸಿಗ್ತಾ ಹಾಯ್ ಗೈಸ್. ನಿಂದು ಭೀ ಇಂಟರ್ನ್ಶಿಪ್ ಆಗಿಲ್ಲ, ಟೆನ್ಷನ್ ಆಗಿದೆ. ಇವತ್ತು ಲಾಸ್ಟ್ ಡೇಟ್ ಅದ. ಟುಡೇ ಇಸ್ ದ ಲಾಸ್ಟ್ ಡೇಟ್ ಆಫ್ ಇಂಟರ್ನ್ಶಿಪ್. ನೋಡ್ರಿ ಏನಾಗಿಂದ ಹೇಳ್ತೀನಿ. ಇಲ್ಲಿ ಬಂದಿದೆ ನೋಡ್ರಿ ಅಂಬೇಡ್ಕರ್ ಸರ್ಕಲು. ಮೂಡ್ ಲಾಸ್ಟಿಗೆ ಖರಾಬ್ ಅದ, ಅದಕ್ಕೆ ನಾವು ಬ್ಲಾಗ್ ಮಾಡಲು ಹೋಗಿದೆ. ಈಗ ಇಲ್ಲಿ ಬಂದಿದೆ ಯಾಕಂದ್ರೆ ಇಲ್ಲಿ ನಮ್ಮ ಭೌಜಿ ದುಕಾನ್ ಅದ, ಅಲ್ಲಿ ಕ್ಯಾಲೆಂಡರ್ ತೊಗೊಳಕ್ಕೆ ಬಂದಿದೆ.
ಅದು ತೊಗೊಂಡು ಆಮೇಲಿಂದ ನಿಮಗೆ ಮಾತಾಡ್ತಾನೆ. ಈಗ ಬಂದ ನೋಡ್ರಿ ನೀವು ಬಸ್ ಸ್ಟ್ಯಾಂಡು ಡೈರೆಕ್ಟ್ ಊರಾಗೆ ಸಿಗರಿ, ಬೇರೆದು ಎಲ್ವಿ ಇಲ್ಲ. ಇದ್ರ ಇಂಟರ್ನ್ಶಿಪ್ ಕಾಲಾಗ ಹೇಳ್ತಾ ನೀವು. ಈಗ ಬಂದ ನೋಡ್ರಿ ಕಮನವ್ರಿಗೆ ಅದರ ಕೆಳಗೆ ಇಳಿದಿದೆ. ನೀವು ನಂಬ್ತೀರಿ, ಮುಂಜಾನೆ ನಾಷ್ಟ ಮಾಡಿನೋ ಇದ್ದಾನ 9ಕ್ಕೂ ಅದ್ರ ಬಾದ್ ನೀರು ಸುದ್ದ ಕೊಂಡಿಲ್ಲ. ಅದು ಟೆನ್ಷನ್ದಾಗ ಪೂರ ಓಡ್ತಿ ಸಿಗ್ತದೆ. ನಮ್ಮ ಊರಾಗಿನ ಕಾಕ ಸ್ಕೂಲ್ ಡ್ರೈವರ ಇಲ್ಲಿ ಬಸ್ಸಿನಾಗ ಇರೋದು. ಹಾಯ್ ಹಾಯ್ ಮಾಡ್ರು. ಬಂದ ನೋಡ್ರಿ ಭೈ ಫೈನಲಿ ಊರಿಗ. ಇಂಟರ್ನ್ಶಿಪ್ಪು ಫೈನಲಿ ಮಾಡಿದ. ಎಲ್ಲಿ ಅಂದ್ರೆ ಬೆಂಗ್ಳೂರ್ಗೆ 17,700 ರೂಪಾಯಿ ಮಾಡಪರಿ ಭಾಳ ಖರಾಬ್ ಅನ್ಸತ್ತೆ. ಯಾಕಂದ್ರೆ ಮನೆಗಿಂದ ರೊಕ್ಕ ವೇಸ್ಟ್ ಆಗ್ಲತ್ತವೇನೋ ಅಂದ್ಕೊಂಡು ಭಾಳ ಮಂದಿಗೆ ಕೇಳಿ, ಅಂದ್ರೆ ರಿಲೇಟಿವ್ ಮಂದಿ ಅಂದ್ರೆ ಆಡ್ ಅನ್ನಿಸ್ತದೆ. ಸೊ ಭಾಳ ಜನರಿಗೆ ಕೇಳಿ ಮಾಡಿದೆ ಅಂತ ತಿಳ್ಕೊರಿ ಇಂಟರ್ನ್ಶಿಪ್. ಬಂದ ನೋಡ್ರಿ ಮನೆಗೆ ಟೈಮು 5 ಆಗ್ಯದ. ಮಮ್ಮಿ ಭೀ ಬೀದರ್ಗೆ ಬಂದಾರಂತ. ನಂಬಲ್ಲಿ ಈಗ ಇಲ್ಲಿ ಫಂಕ್ಷನ್ ಅದ ಇಲ್ಲ, ಇದು ಗ್ಯಾದ್ರಿಂಗ್ ಅದ, ಅಂದ್ರೆ ಆ್ಯನ್ಯುವಲ್ ಡೇ ಗುರಪ್ಪಟ್ಟು ಅಣ್ಣೆ ಸ್ಕೂಲ್ದು. ಸೊ ಅದಕ್ಕೆ ನಾ ಅದು ಸಿಗ್ತಿದ್ದೇನೋ ಅಂತ, ನಿನ್ನ ಭೀ ಇತ್ತು ಇವತ್ತು ಭೀ ಅದ, ಅದು ಸಿಗ್ತಿದ್ದೇನೋ ಅಂತ ನಾ ಜಲ್ದಿ ಬಂದಿದ್ದೆ. ಈಗ ತಲೆ ಅದನ್ನು ಭಾಳ ಇಲ್ಲತ್ತದು ಸೀರಿಯಸ್ಲಿ ಹೇಳ್ಬೇಕಾದ್ರೆ. ಮಮ್ಮಿ ಭೀ ಇಲ್ಲ, ಈಗ ಹಸು ಸಾವಾಗ್ಯವ ಸೇಮ್. ಈಗ ಏನಾರ ಮಾಡಿಕ್ಕೆ ಹೋಗ್ಯಾರೋ ಇಲ್ಲೋ ಅದು ಭೀ ಗೊತ್ತಿಲ್ಲ. ಇಂಟರ್ನ್ಶಿಪ್ ಮಾಡ್ದೆ ನೋಡ್ರಿ, ನಿಮಗೆ ಹೇಳಿನಂಗೆ 17,700 ರೂಪೀಸು. ಮತ್ತು ಬೆಂಗ್ಳೂರಿಗೆ ಹೋಗಬೇಕು ಫೆಬ್ರವರಿ 1st ವೀಕ್ನಾಗ. 1, 2, 3 ತಾರೀಕು ಗೊತ್ತಿಲ್ಲ ಕನ್ಫರ್ಮು. ನನ್ನ ಸಂಗಟ ನಮ್ಮದು ಫ್ರೆಂಡು ಅಭಿಲಾಷು, ಅವ ನಿಮಗೆ ಗೊತ್ತಿರ್ಬೇಕು. ನಡೆದಿದ್ದೆವು ಹೋಗಪ್ಪರಿ, ಹೆಂಗೆ ಭೀ ನಿಮಗೆ ತೋರಿಸ್ತೇವೆ. ಮತ್ತು ಬ್ಲಾಗ್ ಇದು ನನಗೆ ಭರೋಸೆ ಅನ್ಸಲ್ ಹೋಗ್ಯದ. ಈಗ ಎಷ್ಟು ಮಾಡ್ತಾನೋ ಎಷ್ಟು ಇಲ್ಲೋ, 365 ಡೇಸ್ ಸುಮ್ಮನೆ ಹಾಕದ ಮ್ಯಾಲೆ ಮರಿ ಮಾಡಿ ಕರೆ ಭರೋಸೆ ಇಲ್ಲ ಅಂತ ತಿಳ್ಕೊರಿ. ಮತ್ತು ಭೀ ಯಾರು ಹಿಂಗೆ ಹೇಳೋರು ಮಾಡ್ತಾ, ಯಾಕಂದ್ರೆ ನಾ ಎಷ್ಟು ಜನರಿಗೆ ಕೇಳಿದೆ ಇಲ್ಲ. ಮನೆಗೆ ಭೀ ನಮ್ಮ ಸರಿಗೆ ಸುದ್ದ ಅವ್ರು ಭೀ ಅಂದರು, ವ್ಲಾಗ್ ಮಾಡ್ತೆ ಏನು ಕೋರ್ಸ್ ಮಾಡ್ತಿ, ಕೋರ್ಸ್ ಅಂದ್ರೆ ಇಂಟರ್ನ್ಶಿಪ್ ಮಾಡ್ತಿ ಅಂತ ಈಗ ಬರಪ್ಪರಿ ಅಂದ್ರೆ ಅವರೇ ಅಂದ್ರೆ ಕೇಳಿದ್ರು ಅವರು ಏನು ಮಾಡಿದೆ ಅಂದ್ರೆ ಹಿಂಗಂದ್ರೆ ಅಂತ ತಿಳ್ಕೊರಿ. ಅಂದ್ರೆ ವ್ಲಾಗ್ ಮಾಡ್ತೆ ಇದು ಅಂತ ಅಂದ್ರೆ ಚಂದ ಓದು ಹಂಗೆ. ಸರ್ ಎಲ್ಲ ಚಂದೇ ಬಯಸ್ತಾರೆ ಬಿಡ್ರಿ ನಮ್ಮ ಬಗ್ಗೆ. ನೋಡೋಕೆ ಬರ್ತದೆ ಇದೇ ಇತ್ತು, ಇದೇ ಟೆನ್ಷನ್ ಇತ್ತು, ಇದೇ ಆಯಿತು. ಫಸ್ಟೇ ಮನೆಯಿಂದ ರೊಕ್ಕ ಖರ್ಚದು ನೋಡ್ರಿ. ನಾವು ಭೀ ಸುಧಾರಿಸ್ರ ಅಂದ್ರೆ ನಾವೇನು ಖರಾಬ್ ಗುಣ ಏನು ಭೀ ಇಲ್ಲ ಅಂತ ತಿಳ್ಕೊರಿ. ಮತ್ತು ಚಂದ ಓದ್ರಿ. ಇಷ್ಟು ಡೀಟೇಲ್ ಆಗಿ ಭೀ ಯಾಕೆ ಹೇಳ್ತಾ ಅಂದ್ರೆ ಬಾರ್ ಆಗ್ಲತ್ತಿದ ಅಂತ ತಿಳ್ಕೊರಿ. ಅದ್ರ ಹುಚ್ಚು ಭೀ ಆಗಿಲ್ಲ, ಊಟ ಭೀ ಇದಿಲ್ಲ. ನಂದು ಮೆಮೊರೀಸ್ ನಾ ಒಂದು ಟೈಮಿಗೆ ಹಿಂಗಿದ್ದೆ. ಇದೇ ನಾ 2 ವರ್ಷ ಬಾದ್ ನೋಡ್ದೆ ಅಂದ್ರೆ ಈಗ ನಾ ಕೋಚಿಂಗ್ ಇಂಟರ್ನ್ಶಿಪ್ ಇತ್ತು ಅವತ್ತಿನ ದಿನ, ಈಗ ಹಿಂಗೆ ಆಗಿತ್ತು ಅಂತ ನನಗೆ ನೆನಪಿರ್ತದೆ ಅಂತ ತಿಳ್ಕೊರಿ. ನೋಡ್ರಿ ಮನೆಗೆ ಯಾರು ಭೀ ಇಲ್ಲ, ಫ್ರೆಶ್ ಆಯ್ತಾ, ಬಟ್ಟೆ ಚೇಂಜ್ ಮಾಡ್ತಾ ನೋಡ್ರಿ. ಹೋಯ್ತಾನೆ ಇಲ್ಲ ಅವ್ರ ಭರೋಸೆ ಇಲ್ಲ, ಮತ್ತು ಭೀ ಹೋಯ್ತಾ ಅನ್ನಿಸ್ತದೆ ಪಕ್ಕ. ನಾನು ನಡ್ದೆ ನೋಡ್ರಿ ಕಮಲವ್ರಿಗೆ ಹೋಗಿ ಏನರ ತಿಂದು ಏನರ ಇದ್ರೆ ತೋರ್ಸ ಸ್ಪೆಷಲ್, ಬೇರೆದು ಏನು ಭೀ ಇಲ್ಲ ಅಂತ ತಿಳ್ಕೊರಿ. ಮನ್ಯಾಗ ಮಮ್ಮಿ ರೊಟ್ಟಿದನ್ನು ಮಾಡಿಕ್ಕಿರ, ಕರೆ ಊಟ ಮಾಡ್ಬೇಕು ಅನ್ಸಲ್ಲ. ಅದಕ್ಕೆ ನಾವು ಊಟ ಫೀಟ ಏನು ಭೀ ಹೇಳಲ್ಲ ವಿಡಿಯೋದ. ಹೋಗ್ಬೇಕು ಇಲ್ಲಿ ಇರುತ್ತೆ ಸರ, ಇಲ್ಲಂದ್ರೆ ಹೋಗೋಣಕಿ ಗೋಳಿ ತಗೋತ ಬೈ. ಇಲ್ಲಿ ನೋಡ್ರಿ ನಡು ರೋಡಿನ ಮೇಲೆ ನಿಂತಿದೆ. ಯಾಕಂದ್ರೆ ನೋಡ್ರಿ ನಾ ಭಾಳ ದಿನ ಬಸ್ ಸಿಕ್ಕಿದ ಹಣ್ಣುಗು. ನಿನ್ನ ರಾತ್ರಿ ಆಗೋ ದಿನ ಬ್ಲಾಗ್ ಮಾಡೋದಾಗಿಲ್ಲ ಇವನೀಗ. ಇವತ್ತು ಚಂದ ಸಿಕ್ಕಿದ ನೋಡ್ರಿ, ಎಲ್ಲ ಫುಲ್ ಅದ. ಇವತ್ತು ಯಾರು ಬರಲ್ಲ ನಮಗೆ ಇದು ಮಾಡಕ್ಕೆ. ಮತ್ತಣ ಏನು ನೋಡಿದೆವು ಏನ್ ಬಿಲ್ಲ ರೀ ದಿನೇಶ್ ಹಿಂಗ್ ಗಾಡಿ ಹಚ್ಚಕ್ಕಿದೆ ನೋಡಿ. ಇವತ್ತು ಹೋಗಸನ ಈಗ ಸುಮ್ ಹೇಳ್ಬಾರ್ದು ಯಾರಿಗೆ ಭೀ ಅಂದ್ರೆ ನಿಮ್ಗೆ ಒಬ್ಬರಿಗೆ ಹೇಳ್ತಿದ್ದಾನ. ಹಂಗಾರ ಹಚ್ಬಾರ್ದು, ಅದಕ್ಕೆ ಕಟ್ಟನ್ ಜಲ್ದಿ ಹೋಯ್ತೇವೆ. ಬಂದ ನೋಡ್ರಿ ಆನ್ಯುವಲ್ ಡೇ. ನೋಡ್ರಿ ಟೊಣ್ಣೆಗುರಪ್ಪ ಸ್ಕೂಲ್ದು ಆನ್ಯುವಲ್ ಡೇ ಅಂದ್ರೆ ಗ್ಯಾದರಿಂಗ್ ವರ್ಷಕ್ಕೆ ಭಾರಿ ನಡೀತದೆ. ಇಲ್ಲಿ ತೋರಿಸ್ತಾ ನೋಡ್ರಿ.
ಬಂದೇವು ನೋಡ್ರಿ ಮನೀಗ. ಟೈಮ್ 12 ಆಗ್ಯದ. ಇನ್ನೂ ಕೂಡ್ಬೇಕೇನಿಸ್ತೈತಿ, ಇನ್ನೂ ಚಾಲು ಇತ್ತು ಅದು ಫಂಕ್ಷನು. ಮತ್ತು ಮಸ್ತ್ ಡಾನ್ಸ್ ಮಾಡತ್ತೀವಿ ಪರ್ಗಳೆಲ್ಲ. ಆಮೇಲಿಂದು ನಾವು ಮಾತು ಹಿಂಗೆ ಎಲ್ಲ ಅನ್ಬೇಕಂತ ಹಿಂಗೆ ಕ್ಯಾಮೆರಾ ಆನ್ ಆದ್ರೆ ಏನು ಭೀ ನೆನಪೇ ಬರಲ್ಲ ನೋಡ್ರಿ. ಭಾಳ ಪಬ್ಲಿಕ್ ಇತ್ತು ನೋಡ್ರಿ, ನೀವು ನೋಡಿರ್ಬೇಕು ಕ್ಲಿಪ್ಗಳು ಹಾಕಿದಿಲ್ಲ. ಅಲ್ಲಿ ವೀಡಿಯೋ ಮಾಡ್ತಿದ್ದೆ ನಾ, ಹಿಂಗೆ ಎಲ್ಲ ತೊಗೊಂಡು ಕರೆಕ್ಟ್ ಮಾಡ್ತಿದ್ದೆ, ಖರೆ ಆವಾಜ್ ಭೀ ಕೇಳಿ ಬರ್ತಿದ್ದಿಲ್ಲ. ಸೊ ಅದಕ್ಕೆ ಕ್ಲಿಪ್ಗಳು ಹಾಕಿದೆ ಒಂದು 2-3. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥದ್ದು ಇಂಟ್ರೆಸ್ಟ್ ವಿಡಿಯೋ ತೊಗೊಂಡು. ಆಯ್ತನ, ಬಾಯ್.